ನೀರಾರು ಇನ್ನೂ ಬರಲಿಲ್ಲ. ಒಂದಿಟ್ಟು ಟಮಾಟಿ ಹೆಚ್ಚಿ ಸಾರಾರ ಮಾಡ್ತೀನಿ. ಅನ್ನಕ್ಕೆ ಹಾಕತಿ ಪಲ್ಯದ ನೋಡಿದ್ರಾತು, ಜುಣ್ಕಾರ ಏನಾರ ಮಾಡಿದ್ರಾತು. ಜುಣ್ಕ ಮಾಡಿದ್ರೆ ಅನ್ನಕ್ಕೆ ಹಾಕತಿ. ಮುಂಜಾನೆ ನೀವು ರೊಟ್ಟಿ ಅದಾವು ತಿಂತಾರ. ಜುಣ್ಕ ಮಾಡ್ಬಿಡ್ತೀನಿ ತಡಿ. ಅವಟ ಬಿಸಿ ಅನ್ನ ಮಾಡಿ ಜುಣ್ಕ ಮಾಡಿದ್ನಿ ಅಂದ್ರೆ ಅಷ್ಟ್ರಿಗೆ ಹಾಕತಿ. ಕಂಕರ ಆತು ಒಟ್ಟು ಅನ್ನಕ್ಕೆ ಅಕ್ಕಿ ತೊಳೆದು ಇಡ್ತೇನೆ. ಒಂದಿಟ್ಟು ನೆನಿಲೆ ಹಿಂದಾಗಡೆ ಬಿಸಿ ಅದು ಉಣ್ಣೋ ಟೈಮಿಗೆ ಮಾಡಿದ್ರಾತು. ಪಾಪ ಅವಕ್ಕೂ ಗಾಳ್ಯಾಗ ಹೋಗಿ ಬಂದು ಬೇಸರಾಗಿರ್ತತೆ. ಮತ್ತು ಮನೆಗೆ ಬಂದು ಅಡುಗೆ ಮಾಡೋ ಕೆಲಸ ಮಾಡೋದ್ರೆ ಬೇಸರಾಗತ್ತೆ ಅವ್ರಿಗೂ. ಏನು ಮಾಡಾಕತ್ತೀವಿ? ಶರಣು ಇಲ್ಲದೇನು ಬಾರಪ್ಪ, ಪಲ್ಯ ಮಾಡಕತ್ತಿದ್ದೆ. ಏನು ಮಾಡಾತ್ತೀವಿ? ಪಲ್ಯ ಮಾಡಕತ್ತಿದ್ನಿ ಬಿಡಪ್ಪ. ಒಟ್ಟು ಜುಣ್ಕ ಮಾಡಿದ್ದೆ, ರೊಟ್ಟಿಗೂ ಹಾಕತ್ತೆ ಅನ್ನಕ್ಕೆ ಹಾಕತ್ತೆ ಅಂತೇಳಿ. ಇಲ್ಲ ಬಂದ್ಲು ಮಾಡ್ತಿದ್ಲಲ್ಲ, ಅದನ್ನ ಯಾಕೆ ಮಾಡಕ್ಕೆ ಹೋಗಿದ್ದಿ? ಮೊದ್ಲ ಕಾಲು ನೋವಂತಿ ಬಿಟ್ಟಾರಂತವ್ರು. ಇನ್ನೇನು ಊರಿಗೆ ಬರ್ತಾರಂತ, ಇನ್ನೊಂದು ಅರ್ಧ ತಾಸು ಬರ್ತೇವ್ರಿ ಬಿಟ್ಟೇವಿ ಅಂತ ಅಂದ್ರೆ. ವೈನಿಯರ್ ಮನೆಗೇನೋ ಹೋಗಿದ್ರಂತ, ಹಾಗಾಗಿ ಲೇಟ್ ಆತ್ರಿ ಅಂತಂದು ಇದು ಹೇಳಿದ್ಲ ನೀಲ. ಅದನ್ನ ಹೇಳಿ ನಾನು. ಮತ್ತೆ ಅಲ್ಲೇ ಊರಿಗೆ ಸಮೀಪ ಆಕತಿ, ಮತ್ತು ಕಮಲವಾರ ಬಿಡುದಿಲ್ಲ. ಹೋಗೇ ಬರ್ರಿ, ಕರೆದ್ರ ಒಲ್ಲೆ ಅನ್ಬೇಡ್ರಿ ಪಾಪ. ಮತ್ತು ನೀನು ಹೋಗಿ ಬಾ, ದಿನ ಆಯ್ತು ಹೋಗಿ ಬೆಟ್ಟಾಗಿ ಬಾರ್ ಬಾ. ಹಂಗಾರ ಗಿರಿಜಾವರು ಹೋಗ್ಯಾರಲ್ಲ, ಅವ್ರನ್ನೂ ಕರ್ಕೊಂಡು ಹೋಗೇ ಬಾ ಅಂತಂದು ಹೇಳಿದ್ದೆ ನಾನು. ಹೋಗಿರ್ಬೇಕಾ ಹಂಗಾರೆ ಬರ್ಲ ಏಟತ್ತಂಗ. ಇಲ್ಲೇ ಒಂದು ಉಳ್ಳಾಗಡ್ಡಿ ಹೆಚ್ಚಿ ಬಡ ಬಡ ಜುಣ್ಕ ಮಾಡಿದ್ದೆ. ಅವರು ಹೋಗಿ ಅಡ್ಡಾಡಿ ಬೇಸರ ಬಂದಿರ್ತಾರ. ಏನು ಒಂದಿನ ಮಾಡಿದ್ರೆ ಏನಕ್ಕತಿ, ದಿನ ಪಲ್ಯ ಪಾಪ ಪಲ್ಯ ರೊಟ್ಟಿ ಏನು ಒಂದಿನ ಹಚ್ಚೋದಿಲ್ಲ. ಅವರೆಲ್ಲ ತಾವು ಅಡಿಗೆ ಮಾಡಿ ಮ್ಯಾಗಿಂದ ಕೆಲಸ ಎಲ್ಲ ತಾವು ಮಾಡ್ಕೋತಾರೆ. ಒಂದಿನ ಮಾಡಿದ್ರಿ ಏನಾಯ್ತಪ್ಪ ಕುಂತು ಮಾಡೋದು. ನಾ ಏನು ಹಾಲು ಹಿಂಡಾಕತ್ತೇನೆ, ಹಕ್ಕಿ ಕಸ ಹೊಡ್ಯಾಕತ್ತೇನೆ, ದನದ ನೀರಿಡು ಅದ ಮಾಡಾಕತ್ತೇನೆ. ಅವ್ರು ಕುಂತಲ್ಲೇ ಪಲ್ಯ ಅದು ಮಾಡೋದಪ್ಪ. ಹಂಗಲ್ಬೇ ಮೊದಲ ಕಾಲು ಅಂತಿ, ಇನ್ನೂ ಟೈಮ್ ಇತ್ತಲ್ಲ. ಏನಿನ್ನೂ ಊಟದ ಹೊತ್ತಾಗಿಲ್ಲ ಏನಿಲ್ಲ, ಇನ್ನೂ ಈಗ ಸಂಜೆ ಆಗೈತಿ. ನಾ ಮಾಡ್ಕೊಡ್ಲೇನಪ್ಪ ನಿನಗೆ? ಬೇಡವ ನನಗೇನೀಗ ಬೇಡ. ಈಗ ನೀಲಾರ್ ಬಂದ್ಮ್ಯಾಗ ಇಡ್ತಾ ಬಿಡು, ಇಷ್ಟ್ರಿಗೆ ಒಮ್ಮೆ ಕುಡಿನಂತಂಗಾರೆ. ಮನ್ನ ಹೊಲ್ದಾಗಿಂತ ಲೇಟ ಬರ್ತಾನೆ, ನೀ ದೌಡ್ ಬಂದಿ. ಆಗಿನ ಹೊಲ್ತಾನ ಹೋಗಿ ಬರ್ತೇನೆ ಅಂತಂದು ಹೋದ್ನಿ ಬ್ಯಾಣ್ಣ. ನಾ ಇತ್ತಾಗ ಚಕ್ಡಿ ಅದು ತೊಗೊಂಡಿತ್ತ ಬನ್ನಿ, ಬರ್ತಾನಂತೆ ಅಣ್ಣನು. ಹೌದನಪ್ಪ, ಹ್ಞೂ ಆತು. ಕೈಕಾಲು ಮರ ತಗೊಂಬಾ. ಅವರು ನೀಲಾರ್ ಮತ್ತು ಬರ್ತಾರೇನ, ಅಷ್ಟ್ರಿಗೆ ಒಮ್ಮೆ ಚಾ ಹಾಕಿಟ್ರತ ಕುಡಿತಾರೆ ಅಷ್ಟ್ರು ಬಂದು. ಹ್ಞೂ ಬೇ ಎದ್ದು ಇಳುತ್ತೇನೆ, ಇಳಿವಿ ಹೋಗ್ತೀನಿ. ಮತ್ತು ಮರತ್ರ ನಮಗೂ ವಯಸ್ಸಾಗೈತೆ. ಏನು ಮರು ಏನು ಇಟ್ಟಿರ್ತೀವಿ ಏನು ಅಂತ ನೆನಪ ಇರೋದಿಲ್ಲ ಒಲಿ ಮೇಲೆ. ಅದೊಂದು ಹೆದರಿಕೆ. ದರ್ಶನ ಅದು ಚಲೋ ಆತವ. ನೀನು ಆರಾಮದಾರಲ್ಲಲ್ಲಿ ಕಮಲಾರ ವೈನಿಯರ ಮಗಳು ಅವ್ರ ಅಣ್ಣಾರು ಲಕ್ಷ್ಮೀ ಅದು ಆರಾಮದಾರಲ್ವ ಎಲ್ಲರೂ? ಹ್ಞೂ ರೀ ಅತ್ಯಾರ ಎಲ್ಲರೂ ಆರಾಮದಾರ ನೋಡ್ರಿ. ದರ್ಶನಕ್ರ ಭಾರಿ ಚಲೋ ಆತ್ರಿ. ಗುಡಿ ಏನಷ್ಟು ಗದ್ಲಿದ್ದಿದ್ದಿಲ್ಲ ಏನಿಲ್ರಿ, ನಡ್ದಿಂದಾಗ ಹೋಗ್ಯಾವಲ್ಲ ಅಷ್ಟೇನು ಗದ್ಲಿದ್ದಿದ್ದಿಲ್ಲ. ಎಲ್ಲ ದರ್ಶನ ಚಲೋ ಆತ್ರಿ. ಇಲ್ಲೇ ಇಟ್ಕಿ ಕ್ಷೇತ್ರದಾಗ ಊಟ ಇರ್ತೈತಲ್ರಿ, ಅಲ್ಲೇ ಊಟ ಮಾಡಿ ಮತ್ತು ಒಟ್ಟು ಕುಂತು ಮತ್ತು ವೆಂಕಟಾಪುರಕ್ಕೆ ಹೋಗಿ ವೈನಿಯಾರು ಬಿಡ್ಲೇ ಇಲ್ರಿ. ಒಲ್ಲೆ ಅಂದ್ವಿ ನಾವು. ಮತ್ತು ಬರ್ತೇವೆ ತಗೋರಿ ಊರಿಗೆ ಅಂತಂದ್ರೆ ಕೇಳಿಲ್ಲ. ಯಾವ ಬರಾರು ನೀವು ಬರ್ರಿ ಅಂತಂದು ಇದು ಮಾಡಾಕತ್ತೀರಿ ಪಾಪ. ಮತ್ತು ಹೋಗಿ ಬೆಟ್ಟ ಬಂದೀವ್ರಿ, ಬಿಡ್ಲಿಲ್ರಿ. ಮತ್ತು ತೋಷೆ ಚುಮ್ಮರಿ ಮಾಡಿದ್ರು, ಮಿರ್ಚಿ ಮಾಡಿದ್ದರ್ರಿ. ಜಗ್ಗ ಬಡ್ಕೊಂಡ್ರಿ ಬಿಡ್ರಿ ಪಾಪ. ಮತ್ತು ಎಲ್ಲರಿಗೂ ಒಂದೊಂದು ಸೀರೆ ಕೊಟ್ರಿ ನೋಡ್ರಿ ಕಮಲಕ್ಕರ ವೈನಿಯಾರ್ರಿ. ಭಾರಿ ಹಚ್ಕೊಂಡ್ರಿ ಬಿಡ್ರಿ ಅಕ್ಕಾರ ವೈನಿಯಾರ ಪಾಪ. ಸುಳ್ಳ ಯಾಕನ್ಬೇಕು ಜಗ್ಗ ಬಡ್ಕೊಂಡ್ರಿ. ಸಾವಿತ್ರಿ ಗಣ್ಣ ಹಚ್ಕೊಂತಾರವ ಇವ ಪಾಪ. ಜಗ್ಗ ಬಡ್ಕೊಳಕ್ಕೆ ನಮಗೂ ಬಾ ಬಾ ಅಂತ ಪಾಪ. ಎಲ್ಲಿ ಕಾಲು ನೋವಿನ ಸಂಬಂಧ ಎಲ್ಲಿ ಹೋಗೋದಿಲ್ಲ ನೋಡಿ. ಎಲ್ಲ ನಿಂತು ಬಿಟ್ಟತಿನ ಮನ್ಯಾಗ ಕುಂದ್ರದ ನೋಡುವ, ಎಲ್ಲಿ ಹೋಗುವಂಗಿಲ್ಲ. ನಮ್ದು ಹಂಗೆ ಆಗ್ಬಿಟ್ಟೈತೆ ಕಾಲು ನೋವಿನ ಸಂಬಂಧ. ಅಂದಾಗಿಂದ ಬಂದಿಲ್ಲನ್ರಿ ಅತ್ತೇರಿ ಇವ್ರು? ಬಂದಿದ್ನವ. ನಾನು ಜುಣ್ಕ ಮಾಡಿದ್ನೆ. ಜುಣ್ಕ ಮಾಡಿ ಮತ್ತೆ ಲೇಟ ಬಂದ್ರೆ ಬೇಸರ ಕತ್ಬಿಡು. ಜುಣ್ಕಾರ ಮಾಡಿಟ್ರತ್ತು. ರೊಟ್ಟಿದ್ವಲ್ಲ, ಅನ್ನ ಬಿಸಿದ ಅಕ್ಕಿ ತೊಳೆದಿಟ್ಟೇನೋ ಈ ಒಲಿ ಮ್ಯಾಗ ಇಡೋದನ್ನ. ಚಾ ಇಡ್ಲಿನ ಅಂದೆ ಮೊದ್ಲು. ಬ್ಯಾ ಬಿಡ್ಬೇ ನೀಲಾರು ಬರಾಕತ್ತಾರಂತ, ಇಡ್ತಾ ಬಿಡು ಬಂದು ಇಷ್ಟ್ರಿಗೆ ಅಂತಂದ್ಲ. ಮತ್ತು ನಿಮ್ಮ ಮಾವರು ಬಂದ್ರೆ ಲಕ್ಷ್ಮೀರಪ್ಪ ಬಂದ, ಚಾ ಇಡ್ಬೇ ಅಂತಂದ. ಮತ್ತು ಇನ್ನೇನು ಒಬ್ಬವಂಗ ಚಾ ಮಾಡಿಕೊಡೋದು, ಕುಡಿದು ಬಿಡು ಶರಣು ನೀನು ಅಂತೇಳಿ ಮತ್ತು ಅವ್ರಿಬ್ರಿಗೆ ಚಾ ಹಾಕಿಕೊಟ್ಟು ನಾ ಏನು ಕುಡಿಲಿಲ್ಲ. ನೀ ಬಂದ್ಮೇಲೆ ಕುಡಿದ್ರಾತ್ ಬಿಡ ಅಂತೇಳಿ ನಿಂಗಪ್ಪರ ಅದು ಹೊಲ್ದಾಗಿಂದ ಬಂದಿದ್ರಲ್ಲ. ಮತ್ತು ಇನ್ನೇನು ಪಾಪ ಅವ್ರಿಗೆ ನಿಂದ್ರಪ್ಪ ಅನ್ನೋದೇನೆ ಇಟ್ಕೊಟ್ರಾತ್ ಬಿಡ ಅಂತೇಳಿ ಮತ್ತು ಚಾ ಮಾಡಿಕೊಟ್ನೆ. ಇಷ್ಟು ಕುಡಿದು ಬಸ್ ತನ ಹೋಗ್ಬರ್ತಾನೆ ಅಂತ ಹೋದ್ರೆ ರೋಡವ್ರು. ನೀ ಬಂದ್ಮ್ಯಾಗ ಕುಡಿನಂತಂದು ನಾನು ಕರೆದು ಚಾ ತೆಗೆದಿಟ್ಟಿದ್ದೆ. ಹಾಲು ಹಾಕಿ ಮತ್ತು ಬಿಸಿ ಮಾಡ್ಕೊಂಬಾರವ ಇಬ್ಬರಿಗೆ ಹಾಕ್ಕೊಂಡು ಅಂತ ಹೇಳಿದೆ. ಹೌದನ್ರಿ ಅತ್ಯಾರ? ಬಂದ್ಮ್ಯಾಗ ಇಡ್ತಿದ್ದೆ ರೀ. ನಮ್ದು ಲೇಟ್ ಆತ ಬರೋದು. ಇರ್ಲಿ ಬಿಡ್ರಿ ಅತ್ಯಾರ. ಅದನ್ನೇ ಪಲ್ಯದ ಮಾಡಕ್ಕೆ ಹೋಗಿದ್ದೀರಿ ಅತ್ಯಾರ. ನಾ ಬಂದು ಮಾಡ್ತಿದ್ದಿಲ್ಲ ರೀ. ಮೊದ್ಲು ಕಾಲು ಅಂತೀರಿ ಏನು ಹೊತ್ತಿತ್ತು. ಏನು ಉಣ್ಣೋದು 8 9 ಸುಮಾರು ರೀ. ಮನುಷ್ಯಾಗ ಬೇಸರಕತಿ ಗಾಳ್ಯಾಗ ಅದು ಹೋಗಿ ಬಂದಿರ್ತೀರಲ್ಲ, ಹಾಗಾಗಿ ಬೇಸರಕತ್ತವ. ಅದ್ರ ಸಂಬಂಧ ನಾವು ಇದು ಮಾಡಿದ್ದೆ. ಒಟ್ಟು ಪಲ್ಯ ಅದು ಮಾಡಿಟ್ಟೆ. ಏನು ಕುಂತು ಅಲ್ಲೇ ಮಾಡೋದು. ಏನು ಓಡಾಡಿ ನಿಮ್ಮಂಗೆ ನಮಗೇನು ಓಡಾಡ್ದಾಕತ್ತೆ. ಅಲ್ಲೇ ಕುಂತು ಒಂದು ಉಳ್ಳಾಗಡ್ಡಿ ತೆಗೆದುಕೊಂಡು ಅರ್ಧಿದ್ದು ಖಾರ ಅದಿತ್ತಲ್ಲ ಎಲ್ಲ ಅಲ್ಲೇ ಕೊತ್ತಂಬರಿ ಕರಿಬೇವು ಇಟ್ಟ ಬಿಟ್ಟಿರ್ತೀರ ಮುಂದೆ. ಎಲ್ಲ ಇದನ್ನು ತೊಗೊಂಡು ಪಲ್ಯ ಅದು ಮಾಡಿದ್ ನೀವು. ಏಟೋತ ಅಲ್ಲೇ ಕುಂತಲ್ಲೇ ಮಾಡೋದು. ಅದಕ್ಕೇನಕತಿ ಊಟ ಮಾಡೋದು ಕೆಲಸ ಬಿಟ್ಟು ಅಂದ್ರೆ ಏನಕತಿ ಹೇಳು. ಮತ್ತೋಡು ಕಾಲು ಹಿಡ್ದಂಗೆ ಒಡ್ಡಾಡ್ಕೊಂತಿರ್ಬೇಕು. ಒಂದಿಟ್ಟು ಏನು ಸಣ್ಣ ಪುಟ್ಟ ಕೆಲಸ ನಿಗುವಂಥವು ಮಾಡ್ಕೊಂತಿರ್ಬೇಕು. ಸೀರೆ ನನಗೆ ಬ್ಯಾಡ್ರಿ ವೈನಿಯರ ತಂತ ತರ್ತೀರಿ ಬ್ಯಾಡ್ರಿ. ಮತ್ತು ನೀವು ಹಂಗೆ ಕೊಡೋದು ನಿಮ್ಗೆ ಇದ್ರೆ ಗಿರ್ಜಾವ್ರಿಗೆ, ಗಿರ್ಜಕ್ಕರಿಗೆ, ಪಾರ್ವತಿಗೆ, ಇದರೇನವ್ರಿಗೆ ಎಷ್ಟು ಕೊಡ್ರಿ. ನನಗೆ ಎದಕ್ಕೆ ಬೇಕು ರೀ ಮನೆಯನ್ನಕ್ಕಿಗೆ ಅಂತಂದ್ರೆ ಕೇಳಿಲ್ಲ ಅವ್ರು. ಯಾಕವ ಬಂದು ಪ್ರೀತಿಗೆ ತಂದೆ ನಾನು. ನೀವು ಹಂಗೆ ಇದು ಮಾಡಿಬಿಡ್ರವ ಇದ್ದಂಥದ್ದು ಕೊಟ್ಟೆ ನಾನು. ತೊಗೊಂತಿದ್ದು ಮಾಡತ್ರ ಹಾಕನು ತಗೋರ್ವಾ. ಮತ್ತು ಇಷ್ಟ್ರಿಗೆ ಒಂದೇ ಥರ ತಂದಾರ ಅಂತಂದು ಇದು ಮಾಡಾಕತ್ಲ ರೀ. ನೋಡಿದ್ರಿಲ್ರಿ ತೇರ ಸೀರೆ ಅಲ್ಲೇ ಟೇಬಲ್ ಮ್ಯಾಗ ಇಟ್ಟಿದ್ದೆ ರೀ. ನೀಲಿ ಕಲರ್ ನಿಂದಿತ್ತಲ್ರಿ ಸಣ್ಣ ಸಣ್ಣ ಹೂವಿಂದ. ಏನವ ಲಕ್ಷ್ಯ ಕೊಡಲಿಲ್ಲ ನಾನು. ಹಿಂದಾಗಡೆ ನೋಡ್ತೀನಿ ಬಿಡುವ. ಹ್ಞೂ ರೀ ತೇರ.
ಅಕ್ಕನು ಇವತ್ತ ಬರ್ತೇನೆ ಅಂದ್ಲರಿ, ಹೆಂಗೂ ಗಾಡಿ ಬಂದತ್ವ ನಿಮ್ದು ಬಂದ್ಬಿಡ್ತೇನೆ ನಡಿ ಅಂತ ಅಂದ್ಲರಿ. ವೈನ್ಯಾರು ಬ್ಯಾಡವಾ ಇಷ್ಟು ದಿನ ಇದ್ದು ಒಮ್ಮೆ ಹಂಗೆ ಹೊಕ್ಕಿನ ನಿಮ್ಮ ಅಣ್ಣಾರು ಇಲ್ಲ ಹೊಲಕ್ಕೆ ಹೋಗ್ಯಾರ, ಬುತ್ತಿ ಮಾಡಿ ಏನು ಒಂಚೂರು ಹಾಕ್ತೀನವ ನಾನು ಡಬ್ಬಿಗೆ. ಅದು ಹಂಗೆ ಹೋಗ್ಬಿಡವ ನೀನು, ನಮಗೂ ಜೀವ ಹಾಳಾಕತಿ. ಬೇಕಂದ್ರೆ ನೀಲಾನು ಇರುವಲ್ಲಕ್ಕ ಉಷ್ಟ್ರು ಕೂಡ ಹೋಗಿರಂತ ಅಂತಂದು ಇದು ಮಾಡಾಕತ್ತೀರಿ. ನಾನು ಮತ್ತು ಮನ್ಯಾಗ ನಡೆದಿಲ್ಲ ಬಿಡ್ರಿ ವೈನ್ಯಾರ, ಮತ್ತು ಅತ್ತಿಯರ್ಗೆ ಅದು ಏನು ನೀಗುದಿಲ್ಲ. ಇವತ್ತು ಒಂದು ದಿನದ್ದೆಲ್ಲ ಹಂಗೆ ಬಂದ್ವಿ, ಮತ್ತು ಬರ್ತೇವೆ ತಗೋರಿ ಅಂತ ಹೇಳೇನೆ. ಆಕಿ ರತ್ನಂದು ಕಾಲೇಜ್ ಸುಟ್ಟಿ ಬಿಡ್ತಂದ್ರೆ ಬರ್ತೇನೆ ಅಂದಾರ್ರಿ ವೈನ್ಯಾರ. ಬರಲಿ ಬಿಡವ, ಯಾರು ಬೇಡ ಅಂತಾರ, ಬಂದಿದ್ದು ಹೋಗ್ಲಿ ಬಿಡು ಪಾಪ. ಅವ್ರ ಎಲ್ಲಿ ಹೋಗೋದೈತಿ ಒಬ್ಬಂಟಿಕ್ಯಾರ ಏನು ಹೈನ ಅದ ಮಾಡಿರ್ತಾರ ಪಾಪ ಮನ್ಯಾಗ, ಬಿಟ್ಟು ಬರುವಂಗಿಲ್ಲ ಏನಿಲ್ಲ. ನಮ್ದು ಹಂಗೆ ಐತೆ ಬಿಡವ. ಮೊದ್ಲು ಒಬ್ಬಂಟಿಕ್ಯಾರ ಬಾಳೆ ಎಲ್ಲರೂ ನಿಮ್ಮ ಅತ್ತಿಗಳು, ನಿಮ್ಮ ಸಣ್ಣ ಅತ್ಯಾರು ದೊಡ್ಡ ಅತ್ಯಾರು ಬೇರೆ ಹೋದ್ಮ್ಯಾಗ ಮತ್ತು ನಾವು ಒಬ್ಬೊಬ್ಬರು ಆದ್ವಿ ಮನ್ಯಾಗ. ಮತ್ತು ಇದು ಹಾಲು ಹಿಂಡುದು ಇದು ಮತ್ತು ಮನ್ಯಾಗ ಆಗೆಲ್ಲ ಡೈರೆಕ್ಟ್ ಅದ ಹಾಕ್ಬೇಕು, ಮನ್ಯಾನ ಮಂದಿಗೆ ಸಾಕಾಕಿದ್ದಿಲ್ಲ ಹಾಲು. ಹಂಗಾಗಿ ಇಲ್ಲೇ ಮನೆ ಅಂತಕನ ಯಾರು ತೊಗೊತಿದ್ರು, ನಾವು ಡೈರೆಕ್ಟ್ ಅದೇನು ಹಾಕ್ತಿದ್ದಿಲ್ಲ. ಇಲ್ಲೇ ಮನೆ ಅಂತಕನಾರು ಇದನ್ನು ಹಾಲು ಅರ್ಧ ಲೀಟ್ರ್ 1 ಲೀಟ್ರ್ ಹಿಂಗೆ ತೊಗೋತಿದ್ರೆ, ಒಟ್ಟು ಬೆಂದು ಬಂದಾಗ ಒಟ್ಟಲ್ಲೇ ಮಾರಕ್ಕೆ ಹೊರಗೆ ಕೊಡೋದು ಮಾಡ್ತಿದ್ವಿ. ಈಗ ಎಲ್ಲಿ ಹೋಗಿದ್ದಿಲ್ಲ ನಾವು. ಈಗ ನೀವು ಇಬ್ಬರದಿರುವ ಒಬ್ರು ಇರ್ತೀರಿ, ಒಬ್ರು ಊರಿಗೆ ಹೋದಾಗ ನಡಿತೈತಿ. ಒಬ್ಬಂಟಿಗಾರ ಬಾಳೆಯವ ನಾವು ಜಾಗ ಬೇಸರ ಬಿಡೋದು ನಮಗೂ. ಅದನ್ನ ನಾತಿದ್ರಿ ಅವರು ವೈನಿಯರು, ನೋಡುವ ಹಿಂಗೈತಿ. ಈಗ ರತ್ನ ಈಗ ಒಂಚೂರೆಲ್ಲ ಕೆಲಸ ಮಾಡೋಂಗಾಗ ಅವ ನಡಿತೈತಿ. ಮೊದ್ಲು ಅದು ಸಣ್ಣದಿದ್ದ ಸಾಲಿಗೆ ಅದು ಹೋಗೋ ಮುಂದೆ ಎಲ್ಲಿ ಬಿಟ್ಟು ಹೋಗೋಂಗಿದ್ದಿದ್ದಿಲ್ಲ ನೋಡು, ಹಂಗಿತ್ತು. ಈಗ ಒಟ್ಟು ಒಂದೊಂದು ದಿನ 2 ದಿನ ಹೋಗಿರ್ತೀನಿ ನೋಡು ಅಂತ ನಾತಿದ್ರಿ. ಆರಾಮ್ ಹೋಗಿ ಬಂದ್ರಿ ಇಲ್ವಾ? ಹ್ಞೂ ರೀ ಐತ್ಯಾರ, ಆರಾಮ್ ಹೋಗಿ ಬಂದ್ವಿ ಬಿಡ್ರಿ. ಅವ್ರು ಅಣ್ಣಾರು ಗಾಡಿ ಅದು ಚಲೋ ಹೊಡೆದ್ರೆ ಆರಾಮ್ ಹೋಗಿ ಬಂದ್ವಿ ಆಡ್ರಿ ಐತ್ಯಾರ. ಅಲ್ಲ ನಮ್ಮ ಊರಿಗೆ ಹೋದಕ್ಕೆ ಅತ್ತಾಗ ಹೋಗಿಬಿಟ್ಟು ನೋಡು, ಬರ್ಲಾಸಲ್ಲಣ್ಣ ಹೋದ್ನ್ಯಾ ಬಂದ್ನ್ಯಾ ಅಂತ ಮಾತಾಡ್ಸಿ. ನಾನು ಊರಿಗೆ ಹೋಗ್ಬೇಕಂತಂದ್ರೆ ಹೋಗಿ ಕುಂತು 15 ದಿನದ ಹೊತ್ತಾತು. ನನಗೂ ಬೇಸರ ಆಗೈತಿ, ಯಾವಾಗಾರ ಬಂದಾರ ತವ್ರ ಮನೆಗೆ ಹೋಗಿ ನೆನೆಸ್ಬಿಟ್ಟೈತೆ ನೋಡಿ ನನಗೆ. ಮನೇನ ಕೆಲಸ ಮಾಡಿ ಬೇಸರ ಆಗೈತಿ. ಒಂದಿನ ಬೇಸರ ಆಗೈತೆ ಅಂತ ರೊಟ್ಟಿ ಮಾಡೋದು ಬಿಡೋಂಗಿಲ್ಲ. ರೊಟ್ಟಿ ಮಾಡಂತಂದು ಇವ ನನ್ನ ಗಂಡ ಒಬ್ಬ ತಲೆ ತಿಂತಾನೆ, ಹಂಗೆ ಒಟ್ಟು ರೊಟ್ಟಿ ಬೇಕು. ಸೆಕೆಂಡ್ ರೊಟ್ಟಿನ ಇದ್ರೆ ತಿನ್ನಂಗಿಲ್ಲ, ಬಿಸಿ ರೊಟ್ಟಿನೇ ಬೇಕು. ಹಂಗೆ ಕಲಿಸಿಬಿಟ್ರೆ ರೂಢಿ ಮತ್ತೇನೈತಿ, ಬಿಸಿ ರೊಟ್ಟಿ ತಿನ್ನಿಸಿ ಬೇಸರ ಆಗೈತೆ ಅಂತಂದು ಬಿಡುವಂಗಿಲ್ಲ ನೋಡು. ಹಂಗೆ ಗಿರ್ಜೆಯರು ಎಲ್ಲರೂ ನೋಡು ಪ್ರವಾಸಕ್ಕೆ ಹೋಗಿ ಬಂದ್ರೆ ಎಲ್ಲ ಮಾಡಿದ್ರು, ನಾವು ಇಲ್ಲೇ ಮನ್ಯಾಗ ಕುಂದ್ರದ ಇಲ್ಲ, ಎಲ್ಲಿ ಹೋಗೇನಂದಂಗೆ ಹೋಗೇನಂಗಿಲ್ಲ, ಬಂದೇನು ಅನ್ನಂಗಿಲ್ಲ. ಏನು ಮಾಡಾಕತ್ತಿ ಅಮ್ಮ ಜೋಳ? ಸಾರ ಪ್ರೇಮ ಬಾ, ಸಾರಿಗೆ ಇಟ್ಟಿದ್ದು ನೋಡು, ಸಾರು ಮಾಡಿದೆ. ಈಗ ಒಟ್ಟು ಅನ್ನದು ಮಾಡ್ಬೇಕು ನೋಡು, ಕುಂದ್ರ ಬಾಯ್ತಾಗ ಟಮಾಟಿ ಸಾರು ಮಾಡೀನಿ. ಇವ ನನಗೊಂದು ಹೊಟ್ಟೆ ಕೂಡ ಇವ ಸಾರು ಚಲೋ ಮಾಡ್ತೀನಿ ನೀನು. ನಾನು ಅದಕ್ಕೆ ಒಟ್ಟು ಸಾರದ ಮಾಡ್ಯಾಣ ಇಸ್ಕೊಂಡು ಹೋದ್ರಾತಂತ ಬಂದಿವ. ಏನು ತರಲಿಲ್ವ ನಾನು, ಸಾರು ಮಾಡ್ಯಾಳ ಇಲ್ಲ ಬಿಡು, ಕೇಳಿ ತೊಗೊಂಡು ಹೋದ್ರಾತ. ವಾಟೆ ಬಂದಂತ ಮಾಡಿದ್ದೆ. ನಿಮ್ದುದಾಗ ಒಂದು ಸಣ್ಣ ವಾಟೆದಾಗ ಹಾಕಿ ಕೊಡು, ಮತ್ತೆ ತಮ್ಮಂದು ಕೊಡ್ತೀನಿ ವಾಟೆನ. ಅಲ್ಲ ಮೊನ್ನೆ ಇದನ್ನ ಪಲಾವ್ ಮಾಡಿದ್ದೆ, ಹಾಕಿ ಕೊಟ್ಟಿದ್ದೆ, ಬುಟ್ಟಿನ ಕೊಟ್ಟಿಲ್ಲಲ್ಲೇ ಅಲ್ಲೇ ಐತಿ. ಈಗ ನಮ್ಮ ಮತ್ತೆ ಬಂದಂದ್ರೆ ಆ ಬುಟ್ಟಿಲಿ ಈ ಬುಟ್ಟಿಲ್ಲ ಅಂತ ತಲೆ ಹಿಡಿಸ್ತಾ ತಮ್ಮಂದು ಕೊಡ್ಯಾವ. ನೀಗೇನು ಪ್ರೇಮ ತಂದ ಕೊಡೋದಿಲ್ವ? ಇವ ಬಾಂಡೆ ಸಾಮಾನು ಇಟ್ಕೊಂಡು ಕುಂತು ಬಿಡ್ತೀನಿ ನೀನು. ಎಲ್ಲ ಹೋಗತಿ ಮನ್ಯಾಗ ಇರ್ತಾವ ತಗೋ, ನಾನು ಯಾರಿಗೆ ಕೊಡೋದಿಲ್ಲ ಕಳಿದಿಲ್ವ ಇವ ಸಾಮಾನು. ನೀ ಹೆಂಗೆ ಕೊಟ್ಟೆ ಹಂಗೆ ಬಾಂಡೆ ಸಾಮಾನು ಅವತ್ತು ಪಲಾವ್ ಕೊಟ್ಟಿದ್ದಲ್ಲ ಹಂಗೆ ತಿಕ್ಕಿ ದಬ್ಬಕ್ಕಿಟ್ಟೇನೆ. ನಿನ್ನ ಬುಟ್ಟಿ ಅದು ತಮ್ಮಂದು ಕೊಡ್ತೀನಿ ತಗೋ, ಒಂದು ವಾಟೆ ಸಾರು ಕೊಡ, ಅದು ಬುಟ್ಟಿ ಇದೊಂದು ಲೋಟ ತಂದು ಕೊಡ್ತೀನಿ ತಗೋ. ವಾಟೆ 2 ಸಾಮಾನು ಹಾಕೋ ನೋಡು. ಒಂದು ಬುಟ್ಟಿ ಐತೆ ನಮ್ಮ ಮನ್ಯಾಗ, ಈಗ ಒಂದು ಸಾರು ಹಾಕೊಂಡು ಹೋದ್ನಿ ಅಂದ್ರೆ ಒಂದು ವಾಟೆ ಐತಿ, ತಿಕ್ಕೊಂಬಂದು ತಂದು ಕೊಡ್ತೀನಿ ತಗೋರ. ಎಲ್ಲ ಕವು ಮನ್ಯಾಗಿದ್ರೆ ನಾವೇನು ಕಳಿತೀವಿ ಹಂಗಲ್ಲೇವ, ಮತ್ತು ಕೊಟ್ಟಿರ್ತೀವಿ ಹೊಳ್ಳಿ ನೆನಪು ಮಾಡಿದ್ದೆ ಸಾಮಾನು ಕೊಟ್ಬಿಡ್ಬೇಕು. ನೀನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಇರ್ತೀನಿ ತಗೋ. ಆಜಕ್ಕೆ ಪಾಜಕ್ಕೆ ನಾವು ಎಲ್ಲರೂ ಹೋಗ್ತೇನೆ, ಕೊಡ್ತೇನೆ ನಾಳೆ ಆತ ನೋಡುವ ಯವ ದ್ಯಾಸ ಮಾಡಿ ತಂದು ಕೊಡು. ಈಗ ಮತ್ತು ನಮ್ಮ ಅತ್ತಿ ಜೊತೆ ಬೇಯಿಸ್ಕೊಳ್ಳೋದು. ನಾ ಇರಲಿಲ್ಲ ಅಂದ್ರೆ ಮತ್ತು ನನಗೇನು ಅನ್ನೋದಿಲ್ಲ, ಏನಾರ ಅಂತೇನೆ ಅಂತೇಳಿ ಮಗನ ಮುಂದೆ ನೋಡ. ಇರಲಿಲ್ಲ ಅಂದ್ರೆ ಬರೀ ಹಿಂಗೆ ಎಲ್ಲರಿಗೆ ಮಾಡಿ ಬೀರ್ತಾಳಿಕಿ ಸಂತಿಪಟ್ಟಿ ಏನು ಹಂಗೆ ಬರ್ತದ ಅಂತ ನಿಂತಂದ್ರೆ ಈಗ ನನ್ನ ಗಂಡ ನನಗೆ ಬೈದಾಡ್ಕೊತ ನಿಂತಿರ್ತಾರೆ. ಮನೆ ಪುರ್ತಕ್ಕೆ ಮಾಡ್ಕೊಂಡು ತಿನ್ನಕ್ಕೆ ಬರೋದನ್ನು ಇದಕ್ಕೆ ಇದು ಮಾಡ್ತೀನಿ ಅಂತ ಹೇಳೋದ್ರ ಸಂಬಂಧ ಹೇಳೋದುವ. ಇಲ್ಲ ಹಳೆವ ತಂದು ಕೊಡ್ತೀನಿ ತಗೋ. ಅಂದ್ರಲ್ಲೇವ ಪ್ರವಾಸಕ್ಕೆ ಹೋದಾರು ಕೈಯಾಗ ಒಂದೊಂದು ಚೀಲ ಹಿಡ್ಕೊಂಬಂದಾರ. ಏನು ಖರೀದಿ ಮಾಡ್ಯಾವ ಓಸು, ಏನು ಸೀರೆಗಿರಿ ತಮ್ಮಂದವ ಏನು ಅಷ್ಟ್ರು ಬಂದು ರೋಡು. ಈಗ ಪ್ರವಾಸದಾಗಿಂದ ಅವರು ನಾನು ನಿಮ್ಮ ಮನೆ ಕಡೆ ಬರಾತಿದ್ದೆ, ಬಂದು ರೋಡು. ಬಂದಿದ್ದಾರೆ ಬಿಡ ಅವ್ರು. ನೋಡು ಹೆಂಗೆ ಹೋಗಿ ಬಂದಾರ ಅಷ್ಟ್ರು ಮಾತಾಡ್ಕೊಂಡು. ಅಷ್ಟ್ರು ಬಂದ ಬಿಡ ಅವ್ರು, ನಾವ ಕಡ್ಯಾಕ ನಾವು ಮತ್ತು ಮಂದಿ ಕಣ್ಣಿಗೆ ಕೆಟ್ಟೆ ಒದರಾಡಿ ಅವರು ತಾವು ಭಾಳ ಒಳ್ಳೆಯರಕ್ಕಾರ ಅವ್ರು ಮಂದಿ ಕಣ್ಣಿಗೆ. ಹೌದಿಲ್ಲ? ಹೌದೇ ಯವ್ವ, ನಮ್ಮಂಥ ಒಳ್ಳೆಯವ್ರಿಗೇನು ಕಾಲು ಇಲ್ಲ ಬಿಡಿ. ಈಗ ನಾನು ನನ್ನ ಗಂಡ ಹೇಳೇನು ತಗೋ ಹೋಗಿ ಬಾ ನನ್ನ ಪ್ರವಾಸಕ್ಕೆ. ಆಕಿ ಕಲ್ಲಿನ ಕೇಳಿದ್ರು ನೋಡ, ಒಲ್ಲಿ ಬಿಡುವ ನಾನು ಅಂತಂದು ನೋಡ. ಬಾ ಅಂತಂದ್ರೆ ಒಲಿ ಬಾಯ್ ನಾವು ಹಾರ್ಯಾದು ಹೇಳ್ಸ್ಕೊಂಡಿರ್ತೀನಿ ನೀವು ಹೊಲ್ದಾಗ. ನಾವು ಅಲ್ಲಿವ ನೀವು ಹೋಗಿ ಬರಂತ ಅವಡ ಬರೋದಿಲ್ಲೇವ ಆಕಿ ಅಂದಾಕರೆ ಬೆರಿಕೆದಾಳ ಆಕಿ. ಆಕೆಲ್ಲ ಗಿರ್ಜೆ ಅವ್ರ ಗೆಳತಿವಿ ಆಕಿ. ಹಂಗೆ ನಮ್ಮ ಮುಂದೆ ನಮ್ಮಂತ ಬರಸ್ತಾಳ. ಅವ್ರ ಮನೆಗೆ ಹೋಗಿ ಕುಂದ್ರದು ನಿಂದ್ರದು ಎಲ್ಲ ಮಾಡ್ತಾ ಗೊತ್ತೈತೇನ? ಹೌದಾ? ಕಲ್ಲಿ ಅವ್ರ ಮನೆಗೆ ಹೋಗ್ಕಾಳ? ಈಗ ಗೊತ್ತಿಲ್ಲ ಬಿಡುವ ನನಗೆ. ಹೋಗ್ಕಾಳೆ ಅವ್ರ ಮನೆಗೆ. ಮೊನ್ನೆ ಊಟ ಮಾಡಕತ್ತಿದ್ಲು, ನಾನು ಅದಕ್ಕೆ ಅಂಗಡಿಗೆ ಹೋಗಿ ಬರಾಕತ್ತಿದ್ದೆ. ಗಿರ್ಜವ ಯಾಕೆ ಹಂಗೆ ಮಾತಾಡ್ಕೊಂತ ನಕ್ಕೊಂತ ಹಂಗೆ ಇಬ್ರು ಪಡ್ಸಲ್ಯಾಗ ಊಟ ಮಾಡಕತ್ತಿದ್ರು. ಅವಾಗ ಗೊತ್ತು ನನಗೂ. ಏನ ಬಿಡುವಾಗ ಗೊತ್ತಿಲ್ಲ ನೋಡು ನನಗೆ. ಎಲ್ಲಿ ಹೋಗೈತ್ರಿ? ಇಲ್ಲ ಬಂದ ಸುಟ್ಟು ಬಂದೇ ಇಲ್ಲ ನೋಡು. ಮಾತಾಡ್ಸ್ಬೇಕಂತೇನಿ. ಏನು ಆಟದ ಕಡೆ ಲಕ್ಷ್ಯ ಹುಡುಗಗೆ. ಪಾಪ ಅದು ಇಷ್ಟೊತ್ತನ ನಿಮ್ದು ಹಾದಿ ಕಾದು ಸಾಲಾಗಿದ್ದ ಬಂದ
ಒಟ್ಟು ಗಿರ್ಬಿಟ್ಟಿ ಅಂತಂದ ಮತ್ತು ತೊಂಬಂದು ಹಾಕೊಟ್ಟೆ ತಿಂದು ಮತ್ತು ಒಂದು ಕಪ್ ಚಹಾ ಕಾಸ್ಕೊಟ್ಟೆ ಚಹಾ ಕುಡಿದು ನಾನು ಚಹಾ ಕುಡಿದ್ನೆ ಇಬ್ಬರು ಕುಡಿದ್ವಿ ಕುತ್ಕೊಂಡು ಕುಡಿದು ಅವ ತಗೋದ್ನ ನಾನು ಇಲ್ಲೇ ಮನೆ ಮುಂದೆ ಇಲ್ದಂಗೆ ಆಕತ್ ಬಿಡು ಮತ್ತೆ ಎಲ್ಲಿ ಸಿಲಿ ಹಾಕೋತ ಕುಂದ್ರದು ಬರೋ ಹೊತ್ತಾಗೈತೆ ಅಂತಂದು ಇಲ್ಲೇ ಕುಂತ್ನೆ ಈಗ ಹೋಗೈತದ ಪಾಪ ದಾರಿ ಕಾದು ಹೌದನ್ರಿ ಸುಮ್ಮನೆ ಇದ್ದನ ಇಲ್ಲ ಸಾಲಾಗಿದ್ದ ಬಂದು ಕಾಡ್ಸೋದು ಏನ್ರ ಮಾಡಿದ್ನು ಸುಮ್ಮನೆ ಇದ್ನ ಕೇಳಿದ್ನ ಬಂದು ಊರಿಗೆ ಹೋಗಿನ ಅಂತಂದು ಹೇಳಿ ಹೋಗಿದ್ದಿಲ್ಲ ನೀನು ಗೊತ್ತಿದ್ರೆ ಸುಮ್ಮನೆ ಇರ್ತಾನೆ ಹೇಳ್ದೆ ಏನ್ರಿ ಊರಿಗೆ ಅದು ಹೋದ್ರೆ ಎಲ್ಲಿ ಹೋಗ್ಯ ಅಂತ ನಿಂದಿರ್ತಾನ ಅದಕ್ಕೆ ದೌಡ್ ಬಾರಪ್ಪ ನಿಮ್ಮ ಒಬ್ಬರು ಹೊತ್ತಾಗೈತೆ ಅಂತ ಹೇಳಿ ನೀ ಹ್ಞೂ ಯಪ್ಪ ಅಂತಂದು ಆಡಕ್ಕೆ ಹೋದ್ನ ಸುಮ್ಮನೆ ಮನ್ಯಾಗಿದ್ರೆ ಮತ್ತೆ ಕಾಡ್ತಾನೆ ಅಂತ ಹೇಳಿ ಆಡಕ್ಕೆ ಹೋಪಾನಿ ಅಂತಂದು ಹೇಳಿದೆ ಈಗ ಹೋಗೈತಿ ದರ್ಶನ ಅದು ಚಲೋ ಆತ ಭಾಳ ಲೇಟ್ ಆತು ಹೋಗಿ ಬರೋದು ನಾವು ಇಲ್ಲಿ ಇಟ್ಗಿ ಭೀಮ ಬಂದು ದರ್ಶನ ಮಾಡ್ಕೊಂಡು ಇದು ಊಟ ಪ್ರಸಾದ ಇರ್ತೈತೆ ಪ್ರಸಾದ ಊಟ ಅದು ಮಾಡಿ ವೆಂಕಟಾಪುರಕ್ಕೆ ಹೋದ್ವಿ ಆತಾಗ ಕಮಲಾಕರ್ ವೈನಿಯಾರು ಬಿಡಲಿಲ್ಲ ಕಮಲಕ್ಕನೂ ಬಿಡಲಿಲ್ಲ ಮನೆ ಬರ್ತಿರ್ನಿ ಇಲ್ಲ ಅಂತ ನೀವು ಅಂತಂದು ಇದು ಮಾಡಕತ್ರ ಅವ್ರು ಒಲ್ಲೆ ಅಂದ್ವಿ ನಾವು ಹಿಂಗೆ ಹೋಗಿ ಬಿಡ್ರಿ ಹೊತ್ತಾಕತ್ತಂತ ಹೇಳಿದ್ರು ಕೇಳಿಲ್ಲ ಅವರು ಅಯ್ಯ ಬರಬೇಕು ಯಾವಾಗ ಬರ್ತೀರಿ ನೀವು ಮತ್ತು ಇದಕ್ಕಂತ ನಮ್ಮನಿಗಂತ ಬರ್ತೀರ ನೀವು ಈಗ ಅನಾಯಸ ಬಂದಿರಿ ಬರಬೇಕು ಅನ್ನಕತ್ರ ಮತ್ತು ಹೋಗಿ ಬೆಟ್ಟಾಗಿ ಮತ್ತು ಅವರು ನಾಷ್ಟ ಅದು ಮಾಡಿದ್ರು ತೋಸಿದ ಮರಿ ಮಾಡಿದ್ರು ಮತ್ತು ಮಿರ್ಚಿ ಅದು ಮಾಡಿದ್ರೆ ಮತ್ತು ಅಷ್ಟು ತಿಂದು ಚಹಾ ಕುಡಿದು ಕುಂತು ಬಂದು ನೋಡ್ರಿ ಅದಕ್ಕೆ ಹೊತ್ತಾತು ಹೋಗೋ ಮುಂದೆ ಹಂಗೆ ಹೋಗಿದ್ರನೆ ಬ್ರೆಡ್ ಬಿಸ್ಕಿಟ್ ಒಯ್ಬೇಕಿಲ್ಲ ಮತ್ತು ಭಾಳ ದಿನಕ್ಕೆ ಹೋಗಿದ್ರಿ ಅಲ್ಲೇ ದಾರ್ಯಾಗ ಮತ್ತು ಗಾಡಿ ತರಬಿಸಿ ತೊಗೊಂಡು ಹೋದ್ವಿ ರೀ ಬ್ರೆಡ್ ಬಿಸ್ಕಿಟ್ ಒಟ್ಟು ಕಾರ್ದಾನಿ ಮತ್ತು ಇದನ್ನು ತೊಗೊಂಡ್ವಿ ಒಂದು 5 ಕಿಲೋ ಮೈಸೂರು ಪಾಕದ ತೊಗೊಂಡು ಹೋಗಿ ಬೆಟ್ಟ ಬಂದೀವಿ ರೀ ಭಾಳ ಹಚ್ಕೋತಾರೆ ಅವರು ಪಾಪ ಕಮಲಕ್ಕನ ಹಂಗೆ ಅದಾರ ಅವರು ಒಟ್ಟು ಬ್ಯಾಡ್ ಅಂದರು ಸೀರೆ ಕೊಟ್ರು ನೋಡು ನವನಿಗೊಂದು ಪಾರ್ವತಿಗೊಂದು ರೇಣಾಗೊಂದು ನೀಲಾಂಕರ ಮನೆ ಬಿಡು ಮತ್ತು ಆಕಿನೂ ಒಲ್ಲೆ ಅಂದು ಆಕಿಗೂ ಬಿಡಲಿಲ್ಲ ಮತ್ತು ಇಷ್ಟ್ರಿಗೊಂದು ಸೀರೆ ಮಾಡಿ ಕಳಿಸಿದ್ರು ನೋಡೋರು ಹೌದನ ಆ ತಾಳವರು ಮತ್ತು ಇತ್ತಾಗ ಯಾವಾಗ ಊರಿಗೆ ಅದು ಬಂದಾಗ ಏನರ ಊಟಕ್ಕರ ಇಲ್ಲ ನಾಷ್ಟಕ್ಕರ ಕರೆದು ಚಲೋ ಒಂದು ಸೀರೆ ಮಾಡಿ ಕಳಿಸ್ಬೇಕು ಪಾಪ ಅಕ್ಕರಿಗೆ ವಾಸರ ಬಂದಾಗ ಹೇಳಿದ್ವಿ ನಾಷ್ಟಕ್ಕೆ ಹಂಗೆ ಅವಸರಲ್ಲಿ ಅದಕ್ಕೆ ಊರಿಗೆ ಹೋಗಿಬಿಟ್ರಿ ಇನ್ನೂ ಸಹಿ ಹಾಕೋದೈತೆ ಅಂತ ಹೋಗಿಬಿಟ್ರು ಅವರು ನಿಂದಿರಲಿಲ್ಲ ಕರಿ ಮತ್ತು ಯಾವಾಗಾರ ಬಂದ್ರಂದ್ರೆ ಅವರು ಹ್ಞೂ ರೀ ಬರ್ತಾರಂತೆ ಅವ್ರ ಮಗಳದು ಕಾಲೇಜ್ ಸುಟ್ಟಿ ಬಿಡುತ್ತಂದ್ರೆ ಬರ್ತೇವೆ ಅಂದಾರ ಏನು ಮಾಡ್ತಾರೇನ್ರಿ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ದಯವಿಟ್ಟು ನಮ್ಮ ಕತೆಗಳು ಸ್ವಲ್ಪ ಆದ್ರೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬಿಡ್ರಿ ಸಬ್ಸ್ಕ್ರೈಬ್ ಆಗೋದು ಇನ್ನೂ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ನಮ್ಮ ಕತೆಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ಧನ್ಯವಾದಗಳು ಎಲ್ಲರಿಗೂ